ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಬೆಳಗಿನ ಜಾವ 5:30 ಆಗಿದೆ. ಸೊ 5:30ಇಂದ ನಾನು ರಾತ್ರಿವರೆಗೂ ಏನೆಲ್ಲ ಕೆಲಸಗಳನ್ನ ಮಾಡ್ತೀನಿ, ಸೊ ಆ ಥರ ಒಂದು ವಿಡಿಯೋನ ಮಾಡೋಣ ಅಂತ ಹೇಳ್ಕೊಂಡು ಸೊ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಜಸ್ಟ್ ಈಗ ಒಂದು 5 ಮಿನಿಟ್ಸ್ ಆಯಿತು ಎದ್ದು ಅಷ್ಟೇ. ಓಕೆ, ಇವಾಗ 5:30ಇಂದ ರಾತ್ರಿವರೆಗೂ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ಒಂದು ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಕೊನೆವರೆಗೂ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಹಾಗಿದ್ರೆ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೊರಗಡೆ ವೆದರ್ ಅಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ, ಬೆಳಗ್ಗೆ 5:30 ಎದ್ದರೆ ನಾನು ಮೊದಲಿಗೆ ನೇಚರ್ನ ಫೀಲ್ ಮಾಡ್ತೀನಿ. ಸಿಕ್ಕಾಪಟ್ಟೆ ತಣ್ಣಗಿರುತ್ತೆ, ಮತ್ತು ಪಕ್ಷಿಗಳು ಕೂಗೋದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿ ಹಾಗೆ ಮಾಡಿಕೊಂಡೆ. ಅವಾಗಿನೂ ಸೂರ್ಯ ಹುಡ್ತಾ ಇದ್ದಾನೆ. ಇವಾಗ ಮನೆ ಕೆಲಸಗಳಂತೂ ಜಾಸ್ತಿನೇ ಇದೆ. ಇವತ್ತು ಗುರುವಾರ ಅಲ್ವಾ, ವಾರ ಮಾಡೋದಿತ್ತು. ಅದಕ್ಕೋಸ್ಕರ ಇವಾಗ ಕೆಲವೊಂದು ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೇನ ಆಲ್ರೆಡಿ ನಾನು ಇವಾಗೆಲ್ಲ ನೈಟೇ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಗ್ಗೆ ಎದ್ದು ಹೆಣ್ಮಕ್ಳುಗಳು ಮೇಯ್ನಾಗಿ ಹೋಗೋದೇ ಅಡುಗೆ ಮನೆಗೆ ಎದ್ದಿದ ತಕ್ಷಣ. ಸೊ ಅಡುಗೆ ಮನೆಗೆ ಹೋಗ್ತಿದ್ದಾಗೆ ಅಯ್ಯೋ ಏನಪ್ಪ ಹಿಂಗಿದೆ ಅಡುಗೆ ಮನೆ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅನ್ಸೋದ್ರ ಬದಲು ಎಷ್ಟು ಚೆನ್ನಾಗಿದೆ ಹಬ್ಬ, ಒಂಥರ ನೆಮ್ಮದಿ ಇರಬೇಕು. ಸೊ ಅದಕ್ಕೋಸ್ಕರ ನಾನು ಅಡುಗೆ ಮನೆನ ಮೇಯ್ನಾಗಿ ಕ್ಲೀನ್ ಮಾಡ್ಕೊತೀನಿ. ಹಾಗೆ ಮನೆಯೂ ಕೂಡ ಬಟ್ಟೆಗಳನ್ನೆಲ್ಲನೂ ಜೋಡಿಸೋದಿರ್ಬೋದು ಅದೆಲ್ಲನೂ ಕೂಡ ನೈಟೇ ಮಾಡಿಕೊಂಡಿದ್ದೆ. ನೈಟು ಕೂಡ ತುಂಬ ಲೇಟ್ ಆಗಿತ್ತು ನಾನು ಮಲಗೋದ್ರೊಳಗೆ. ಸೊ ಬೆಳಗ್ಗೆ ಎದ್ದು ಇವಾಗ ಎಲ್ಲನೂ ಧೂಳಾಗಿರುತ್ತೆ. ಇಲಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಅದ್ರ ಮೇಲೆಲ್ಲ ಕಸ ಎಲ್ಲ ಬಿದ್ದಿರುತ್ತೆ. ಅದನ್ನೆಲ್ಲನೂ ಕೂಡ ಒದ್ರಿಕೊಂಡು ಇವಾಗ ನೀಟಾಗಿ ಕಸ ಗುಡಿಸ್ಕೊಂಡು, ಮತ್ತು ಕಿಟಕಿಗಳು, ಟಿ ವಿ ಸ್ಟ್ಯಾಂಡ್ ಇದನ್ನೆಲ್ಲನೂ ಕೂಡ ಒರೆಸೋದು 15 ದಿವಸಕ್ಕೊಂದು ಸರಿ ಒರೆಸ್ತೀನಿ. ಯಾಕಂದರೆ ಅಷ್ಟೊಂದು ಧೂಳಾಗಿರೋದಿಲ್ಲ. ಅದಕ್ಕೋಸ್ಕರ ಇವಾಗ ಹೊರ್ಸೋಣ ಅಂತ ಹೇಳಿಬಿಟ್ಟು ಹೊರಿಸ್ತಾ ಇದ್ದೀನಿ ಎಲ್ಲನೂ. ಓಕೆ, ಇವಾಗ ಎಲ್ಲ ಕಡೆ ಏನು ಅಂತಂದರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಮಾತಾಡ್ತಾರೆ. ಸೊ ನಾನು ವಿಡಿಯೋ ಆನ್ ಮಾಡಿದಾಗ, ಅಂದರೆ ಯೂಟ್ಯೂಬ್ ಆನ್ ಮಾಡ್ತಿದ್ದ ಹಾಗೆಯೇ ಮ್ಯಾನಿಫೆಸ್ಟೇಷನ್ ಬಗ್ಗೆನೇ ಬರ್ತಾ ಇರುತ್ತೆ. ಸೊ ಆ್ಯಕ್ಚುಲಾಗಿ ನಾನು ಕೆಲವೊಂದು ವೀಡಿಯೋಸ್ಗಳನ್ನ ನೋಡಿದಾಗ ಅದ್ರದ್ದು ಬಗ್ಗೆ ನನಗೆ ಗೊತ್ತಾಗಿದ್ದು ಅಂತ ಅಂದರೆ, ಸೊ ನಾವು ಏನೋ ಒಂದು ಆಗಬೇಕು ಅಂತ ಅಂದ್ಕೊಂಡಿರ್ತೀವಿ, ಅದ್ರ ಬಗ್ಗೆ ನಾವೇ ಅನುಮಾನನ ಪಡೋದಕ್ಕೆ ಹೋಗಬಾರ್ದು. ಅದು ಆಗುತ್ತೋ ಇಲ್ವೋ ಆ ಥರ ನಾವು ಥಿಂಕ್ ಮಾಡೋದಕ್ಕೆ ಹೋಗಬಾರ್ದು. ಅದ್ರ ಬದಲು ಸೊ ಅದು ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ಇಡಬೇಕು. ಅದ್ರ ಜೊತೆಗೆ ನಮ್ಮ ಮೇಲೆ ನಮಗೆ ನಂಬಿಕೆ ಇಡಬೇಕು. ಸೊ ನಮ್ಮ ಮೇಲೆ ನಮಗೆ ನಂಬಿಕೆ ಇಲ್ಲ, ನಾವು ಮಾಡೋ ಕೆಲಸದ ಮೇಲೆ ನಂಬಿಕೆ ಇಲ್ಲ ಅಂತ ಅಂದರೆ ಖಂಡಿತ ಆಗೋದಿಲ್ಲ. ಇನ್ನೊಂದೇನು ಅಂತ ಅಂದರೆ, ಇವಾಗ ಎಲ್ಲರೂ ಕೂಡ ಮಾಡೋ ತಪ್ಪು, ಸೊ ನಾವು ಏನೇ ಕೆಲಸ ಮಾಡೋದಕ್ಕಿಂತ ಮುಂಚೆ ಆ ಕೆಲಸದ ಬಗ್ಗೆ ಯೋಚನೆ ಮಾಡ್ತೀವಿ. ಅದ್ರ ಜೊತೆಗೆ ಜನ ಏನು ಅನ್ಬೋದು, ಸೊ ಹಾಗೆ ನಮ್ಮ ರಿಲೇಟಿವ್ಸ್ ಎಲ್ಲ ಏನು ಮಾತಾಡ್ಬೋದು, ಅದನ್ನು ತಪ್ಪಾಗಿ ತಿಳ್ಕೊತಾರ, ಇಲ್ಲಾಂದರೆ ಅದು ಒಳ್ಳೆಯದೇ ಮಾಡುವಂಥರ. ಸೊ ಬರೀ ಇನ್ನೊಬ್ರು ಏನು ಅಂತಾರೆ ಅನ್ನೋದ್ರ ಬಗ್ಗೆನೇ ಯೋಚನೆ ಮಾಡೋದ್ರಲ್ಲಿ ನಾವು ತುಂಬಾ ಟೈಮ್ ವೇಸ್ಟ್ ಮಾಡ್ತೀವಿ. ನಾವು ಮಾಡೋ ತಪ್ಪೇ ಅದು. ಯಾಕಂದರೆ ನಾವು ಮಾಡೋ ಕೆಲಸದ ಬಗ್ಗೆ ನಮಗೆ ನಂಬಿಕೆ ಇರಬೇಕು, ಹಾಗೆ ನಮ್ಮವ್ರಿಗೆ ನಮ್ಮ ಮೇಲೆ ನಂಬಿಕೆ ಇರಬೇಕು. ಸೊ ಇವೆರಡೂ ಇತ್ತು ಅಂತ ಅಂದರೆ ಖಂಡಿತವಾಗ್ಲೂ ನಾವು ಎಷ್ಟೇ ಕಷ್ಟ ಬಂದರೂ ಕುಗ್ಗೋದಿಲ್ಲ. ಯಾಕಂದರೆ ನಂಬಿಕೆ ಆಲ್ರೆಡಿ ನಾವು ಅದ್ರ ಮೇಲೆ ನಂಬಿಕೆ ಇಟ್ಟಿರ್ತೀವಿ ಅಂತ ಅಂದರೆ ಅಲ್ಲಿ ನಾವು ಡಿಮೋಟಿವೇಟ್ ಆಗುವಂಥದ್ದು ಏನೂ ಇರೋದಿಲ್ಲ. ಸೊ ನಂಬಿಕೆ ಇದ್ದಾಗ ಕೆಲಸಗಳು ತುಂಬಾ ಸ್ಮೂತಾಗಿ ಆಗ್ತಾಯಿದೆ ಅಂತ ನಮ್ಗೆ ಅನ್ಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎಷ್ಟೇ ಕಷ್ಟ ಬಂದರೂ ನಾವು ಮುಂದೆ ಹೋಗ್ತಾ ಇರಬೇಕು ಅನ್ನೋದು ಕೂಡ ನಮ್ಮ ಮನಸ್ಸಿಗೆ ಅನ್ನಿಸುತ್ತೆ. ಸೊ ಹಾಗಾಗಿ ನೀವು ಬೇರೆಯವ್ರು ಏನೋ ಮಾತಾಡ್ತಾರೆ ಅಂತ ಯೋಚನೆ ಮಾಡೋದ್ರ ಬದಲು ನಾವು ಮಾಡೋವಂಥ ಕೆಲಸದ ಮೇಲೆ ನಮಗೆ ನಂಬಿಕೆ ಇಡಬೇಕು. ಹಾಗೆಯೇ ನಮ್ಮ ಮೇಲೆ ನಮಗೆ ಮೊದಲು ನಂಬಿಕೆ ಇರಬೇಕು. ಸೊ ಅದಿದ್ದಾಗ ಮಾತ್ರ ಸಾಧ್ಯ. ಇದು ಕೂಡ ಅಷ್ಟೇ, ಮ್ಯಾನಿಫೆಸ್ಟೇಷನ್ ಅನ್ನೋದು ಏನಿದೆ, ಸೊ ಅದು ಕೂಡ ಸೇಮ್ ಟು ಸೇಮ್ ಅದೇ ರೀತಿ. ಮೊದಲು ನಾವು ಮಾಡೋ ಕೆಲಸಗಳ ಮೇಲೆ ನಂಬಿಕೆ ಇಡಬೇಕು, ನಮ್ಮ ಮೇಲೆ ನಾವು ನಂಬಿಕೆನ ಇಟ್ಕೊಬೇಕು. ಸೊ ಅದು ನನಗೆ ಆ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ಅರ್ಥ ಆಗಿದೆ. ನೋಡ್ತಾ ಇರ್ಬೋದು, ಇಷ್ಟು ಬಿಸಿಲು ಬಂದಿದೆ ಆಲ್ರೆಡಿ. ನಾನು ಎಷ್ಟು ಹೊತ್ತಿಗೆ ಸ್ಟಾರ್ಟ್ ಮಾಡಿದ್ದು, 5:30 ಸೊ ಬರೀ ಮನೆ ಹೊರಿಸಿ ಬಾಗಿಲಿಗೆ ನೀರು ಹಾಕೋದೇ ಇಷ್ಟೊತ್ತು ಆಯಿತು. ಸೊ ಅಷ್ಟು ಬಟ್ಟೆಗಳು ಒಗೆಯೋದು ಸಿಕ್ಕಿದ್ವಿ. ಅದ್ರ ಜೊತೆಗೆ ಇಲ್ಲಿ ಪಾತ್ರೆಗಳು ಕೂಡ ಇದೆ.
ಸೊ ನಾನ್ ವೆಜ್ ಮಾಡಿದಾಗ ಯೂಶ್ವಲಾಗಿ ಪಾತ್ರೆಗಳೆಲ್ಲ ಇದ್ದೇ ಇರುತ್ತೆ. ಸೊ ನೈಟು ರಾತ್ರಿ ಹೊತ್ತು ಇಲ್ಲೆಲ್ಲ ಕುತ್ಕೊಂಡು ಬೆಳಗೋದು ಅಷ್ಟು ಚೆನ್ನಾಗಿರಲ್ಲ ಅಂತ ಸೊ ರಾತ್ರಿ ಹೊತ್ತೆಲ್ಲ ನಾನು ವಾಶ್ ಮಾಡಲ್ಲ. ಆಚೆಗೆ ಬಂದು ಒಳಗಡೆ ಏನಿದೆ ಅದೆಲ್ಲನೂ ಕೂಡ ವಾಶ್ ಮಾಡಿ ಎಲ್ಲನೂ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ಸದ್ಯಕ್ಕೆ ರಾತ್ರಿನೇ. ಅದಕ್ಕೆ ಬೆಳಗ್ಗೆ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ರೂಮ್ಗಳೆಲ್ಲ ತುಂಬಾ ಹರಗಿತ್ತು. ಸೊ ಮಕ್ಕಳಂತೂ ಈಗ ರಜಾ ಇರೋದ್ರಿಂದ ಎಷ್ಟು ಮನೇನ ಗಲೀಜು ಮಾಡ್ತಾರೆ ಅಂದರೆ, ಸೊ ಇಷ್ಟೊತ್ತು ಆಯಿತು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಬರೋದ್ರೊಳಗೆ ಇವಾಗ ಮ್ಯಾಟ್ಗಳು ಒಗ್ದಾಕ್ಬಿಟ್ಟು ಅದ್ರ ಜೊತೆಗೆ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಸ್ನಾನ ಮುಗಿಸ್ಬೇಕು. ಇಷ್ಟು ಕೆಲಸ ಇದೆ. ಸೊ ಫಟಾಫಟ್ ಅಂತ ಮಾಡ್ಕೋಬೇಕು. ಇನ್ನೂ ತಿಂಡಿಗೆ ರೆಡಿ ಮಾಡಿಲ್ಲ. ನಾನು ದೀಪ ಹಚ್ಚಿ ತಿಂಡಿಗೆ ರೆಡಿ ಮಾಡೋದ್ರೊಳಗೆ 9:30 10 ಗಂಟೆ ಹಾಗೆ ಬಿಡುತ್ತೇನೋ. ಇವಾಗ ಅಲ್ಲೇ 7 ಕಾಲ ಆಯಿತು. ಸೊ ಬನ್ನಿ, ಅಂದರೆ 9 ಗಂಟೆವರೆಗೂ ರಾಹುಕಾಲ ಇದೆ. ಸೊ ಈ ದೀಪ ಏನೂ ಎತ್ತೋ ಹಾಗಿಲ್ಲ ರಾಹುಕಾಲದಲ್ಲಿ. ಸದ್ಯಕ್ಕೆ ಸ್ನಾನ ಮುಗಿಸ್ಬಿಟ್ಟು ತಿಂಡಿಗೆ ರೆಡಿ ಮಾಡ್ಕೊತೀನಿ. ಆಮೇಲೆ 9 ಗಂಟೆ ಮೇಲೆ ಎಲ್ಲನೂ ಕ್ಲೀನ್ ಮಾಡಿ ಸೊ ದೀಪ ಹಚ್ಚಬೇಕು. ಇಷ್ಟು ಕೆಲಸ ಇದೆ ಇವಾಗ. ಸೊ ಬನ್ನಿ ಬೇಗ ಬೇಗ ಕೆಲಸ ಮುಗಿಸ್ಕೊಳ್ಳೋಣ. ಸೊ ಇವಾಗ ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ತುಂಬಾ ತಾಳ್ಮೆ ಬೇಕಾಗುತ್ತೆ, ತುಂಬಾ ಟೈಮ್ ಹಿಡಿಯುತ್ತೆ. ತುಂಬಾ ಅಂದರೆ ತುಂಬ ವರ್ಷಗಳೇ ಟೈಮ್ ಹಿಡಿಯುತ್ತೆ. ಯಾರಿಗೂ ಕೂಡ 1 ವರ್ಷ ಎಲ್ಲೋ ಅಪರೂಪ ಯಾಕಂದರೆ ಅವರು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಗಳನ್ನ ಹಾಕ್ತಾ ಇರ್ತಾರೆ. ಒಂದು ರೀತಿಯಲ್ಲಿ ಅವರು ರೂಲ್ಸ್ನ ಫಾಲೋ ಮಾಡ್ತಾ ಇರ್ತಾರೆ. ಅಂದರೆ ಇವಾಗ ಕನ್ಸಿಸ್ಟೆನ್ಸಿ ಅಂತ ಅಂದರೆ ಡೈಲಿ ವೀಡಿಯೋ ಹಾಕೋದು, ಇಲ್ಲಾಂದರೆ ನಾವು ಸ್ಟಾರ್ಟಿಂಗಿಂದನೇ ವಾರದಲ್ಲಿ 2 ವೀಡಿಯೋ ಅಥವಾ 3 ವೀಡಿಯೋಗಳನ್ನ ಹಾಕೋದು. ಕೆಲವೊಬ್ಬರಿಗೆ ಲಕ್ ಅಂತಲೂ ಹೇಳ್ಬಹುದು. ಯೂಟ್ಯೂಬಲ್ಲಿ ಅವರ ಲಕ್ ಚೆನ್ನಾಗಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ. ತುಂಬ ಜನಕ್ಕೆ ವರ್ಷದ ಒಳಗೇ ಅವರು ಚೆನ್ನಾಗಿ ಅರ್ನಿಂಗ್ಸ್ ಕೂಡ ಮಾಡೋದು ಉಂಟು. ಬಟ್ ಇನ್ನು ಕೆಲವೊಬ್ಬರಿಗೆ ತುಂಬ ಲೇಟ್ ಆಗುತ್ತೆ. ಸೊ ನನಗೂ ಕೂಡ ಅಷ್ಟೇ ಸ್ವಲ್ಪ ಲೇಟ್ ಆಗ್ತಾಯಿದೆ, ಪರವಾಗಿಲ್ಲ. ಅಲ್ಲೇ 1 ವರ್ಷ ಆಯಿತು ನಾನು ಯೂಟ್ಯೂಬ್ ಈ ಚಾನಲ್ನ ಸ್ಟಾರ್ಟ್ ಮಾಡಿ. ಬಟ್ ತಾಳ್ಮೆ ಇದ್ದರೆ ಮಾತ್ರ ಯೂಟ್ಯೂಬ್ನ ಆಯ್ಕೆ ಮಾಡ್ಕೊಬಹುದು ಅಂತಲೂ ಹೇಳ್ತೀನಿ. ತಾಳ್ಮೆ ಇಲ್ಲ ಅಂತಂದರೆ ನನಗೆ ಸಡನ್ನಾಗಿ ಕ್ಲಿಕ್ ಆಗಬೇಕು, ಸಡನ್ನಾಗಿ ಅರ್ನಿಂಗ್ಸ್ ಬರಬೇಕು ಅಂದರೆ ಖಂಡಿತ ಆಗೋದಿಲ್ಲ. ಸ್ವಲ್ಪ ತಾಳ್ಮೆ ಅಂತೂ ಇರಲೇಬೇಕು. ಸ್ವಲ್ಪ ಅನ್ನೋದಕ್ಕಿಂತ ಜಾಸ್ತಿನೇ ತಾಳ್ಮೆ ಇರಲೇಬೇಕು. ಇಲ್ಲ ಅಂತಂದರೆ ಇದರಲ್ಲಿ ನಾನು ಹೇಳ್ದಾಗೆ ನನ್ನ ಫ್ರೆಂಡ್ ಕತೆ ಆಯ್ತಲ್ವ. ಸೊ ಹಾಗೆ ಡಿಲೀಟ್ ಮಾಡ್ಕೊಂಡು ಚಾನಲ್ನ ಅವರು ಹೊರಟೋಗ್ಬಿಡ್ತಾರೆ ಗೊತ್ತಿಲ್ದಂಗೆ. ಸೊ ಓಕೆ, ನಿಮಗೆ ಅಂದರೆ ಪ್ಯಾಷನ್ ಥರ ಬರೋರು ಕೂಡ ಇರ್ತಾರೆ. ನನಗೆ ಸುಮ್ಮನೆ ಮನೆಯಲ್ಲಿ ಹಾಗೆ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ಬಂದು ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ, ಏನೋ ಒಂದು ಫ್ಯಾಷನ್ ಇರಲಿ ಅಂತ ಹೇಳಿಬಿಟ್ಟು ಒಂದು ಪ್ಯಾಷನ್ಗೆ ಅಂತ ಬರ್ತಾರೆ. ಸೊ ಅದೊಂದು ರೀತಿ ಇದ್ದರೆ ಇನ್ನು ಕೆಲವೊಬ್ಬರು ಅರ್ನಿಂಗ್ಸ್ ಕೂಡ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ. ನನಗೆ ಏನು ಅಂತ ಅಂದರೆ, ನಮ್ಮ ಮನೆಯವ್ರಿಗೆ ನಾನು ಮೊದಲೇ ಹೇಳ್ದಾಗೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಅವ್ರ ಮೇಲೆ ಎಲ್ಲದಕ್ಕೂ ಡಿಪೆಂಡ್ ಆಗೋದು ಒಂದು ರೀತಿ ಅಂತ ಅಂದರೆ, ನನ್ನ ಮಗನ ಎಜುಕೇಷನ್ಗೆ ನಾನು ಒಂದು ಸ್ವಲ್ಪ ನನ್ನ ಮನೆಯವ್ರ ಜೊತೆ ಕೈಗೂಡಿಸ್ಬೇಕು ಅನ್ನೋದು ನನ್ನ ಆಸೆ. ಸೊ ನಮ್ಮ ಮನೆಯವ್ರು ಏನು ಅದನ್ನೆಲ್ಲ ಕೇಳಿಲ್ಲ, ಅವ್ರು ಅದನ್ನೇ ಹೇಳ್ತಿರ್ತಾರೆ. ಸೊ ನೀನು ತಾಳ್ಮೆಯಿಂದನೇ ಇರು, ಅದು ಯಾವಾಗ ಬರುತ್ತೋ ಬರಲಿ, ತೊಂದರೆ ಇಲ್ಲ ಅಂತ ಹೇಳ್ತಿರ್ತಾರೆ. ಬಟ್ ನನಗೇನು ಅಂತ ಅಂದರೆ, ನನ್ನ ಮಗನಿಗೆ ಸ್ವಲ್ಪನಾದ್ರೂ ಅವನ ಎಜುಕೇಷನ್ಗೆ ನಾನು ಅರ್ನಿಂಗ್ ಮಾಡಿದ್ದು ಅಂತ ಹೇಳಿ ನನಗೂ ಹಾಕೋದಿದೆಯಲ್ಲ, ಅದು ಒಂಥರ ಹೆಮ್ಮೆ ಅಂತಲೇ ಅನ್ನಿಸ್ಬೋದು, ಒಂಥರ ಪ್ರೌಡ್ ಫೀಲ್ ಆಗುತ್ತೆ. ಸೊ ಅದೊಂದು ನನಗೆ ಖಂಡಿತ ಆಸೆ ಇದೆ, ಅದು ಖಂಡಿತ ಆಗೇ ಆಗುತ್ತೆ. ಇವಾಗ ಸದ್ಯಕ್ಕೆ ಅವನಿನ್ನೂ 7th ಓದ್ತಾ ಇದ್ದಾನೆ, ಇನ್ನೂ ತುಂಬ ವರ್ಷಗಳಿದೆ ಅವನು ಓದೋದು. ಸೊ ಯಾವ ವರ್ಷನಾದರೂ ಸರಿ ಕೊಡ್ತೀನಿ ಅವನಿಗೆ ಅರ್ನಿಂಗ್ಸು. ನಾನು ಅರ್ನಿಂಗ್ ಮಾಡಿ ಅವನ ಒಂದು ಎಜುಕೇಷನ್ಗೆ ಅಮೌಂಟ್ ಹಾಕ್ತೀನಿ ಅನ್ನೋ ಭರವಸೆ ಖಂಡಿತ ಇದೆ. ಅದ್ರ ಜೊತೆಗೆ ನಾನು ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ, ಅದ್ರ ಬಗ್ಗೆ ಇವಾಗ ನಾನು ಕ್ಲಾರಿಟಿ ಕೊಡೋದಿಲ್ಲ. ಯಾಕಂದರೆ ನನಗೆ ಕ್ಲಾರಿಟಿ ಇದೆ, ಬಟ್ ಅದಕ್ಕೆ ಕೆಲವೊಂದು ಬೇರೆ ಎಲ್ಲ ನಮಗೆ ಗೊತ್ತಾಗಬೇಕಾಗಿದೆ. ಸೊ ಅದೆಲ್ಲನೂ ಕೂಡ ತಿಳ್ಕೊಂಡ ನಂತರ ನಾನು ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ಖಂಡಿತವಾಗ್ಲೂ ನೀವು ಒಂದು ಫ್ಯಾಮಿಲಿ ಅಂತ ಅಂದಾಗ ನಿಮ್ಮ ಹತ್ರ ಎಲ್ಲನೂ ಕೂಡ ನಾನು ಆವಾಗವಾಗ ಶೇರ್ ಮಾಡ್ಕೊತಾನೆ ಇರ್ತೀನಿ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ನನಗೆ ಲೈಫಲ್ಲಿ ತುಂಬ ಬ್ಯುಸಿ ಆಗಿರಬೇಕು, ಫ್ರೀಯಾಗಿ ನಾನು ಒಂದು ಅರ್ಧ ಗಂಟೆನೂ ಕೂಡ ಫ್ರೀಯಾಗಿ ಇದ್ದೀನಿ ಅಂತ ನನಗೆ ಅನ್ನಿಸ್ಬಾರ್ದು. ಸೊ ಇವಾಗ ಅಡುಗೆ ತಿಂಡಿ ಮಾಡೋದು, ಮನೆ ಕೆಲಸ ಮಾಡೋದು, ಹಾಗೆ ಆರಾಮಾಗಿ ಯಾರ ಜೊತೆನಾದ್ರೂ ಹರಟೆ ಹೊಡ್ಕೊಂಡು ಫೋನಲ್ಲಿ ಕೂತ್ಕೊಳ್ಳೋದು, ಆ ಥರ ನನಗೆ ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಏನು ಅಂತಂದರೆ ಲೈಫಲ್ಲಿ ಫುಲ್ ಬ್ಯುಸಿ ಆಗಬೇಕು. ಒಂದು ದಿನ ಏನಾದರೂ ಒಂದು ಫಂಕ್ಷನ್ಗೆ ಹೋಗಬೇಕು ಅಂದರೂ ಕೂಡ ನಾನು ಹಿಂದೆ ಮುಂದೆ ಯೋಚನೆ ಮಾಡಬೇಕು, ಅಷ್ಟು ಬ್ಯುಸಿ ಆಗಬೇಕು ಲೈಫಲ್ಲಿ. ಅದು ನನಗೆ ತುಂಬಾ ಇಷ್ಟ. ಅದು ಯಾವುದೇ ಒಂದು ಕೆಲಸ ಆದರೂ ಪರವಾಗಿಲ್ಲ. ಸೊ ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಿದೆ, ನನಗೆ ಇನ್ನೊಂದು ಹಸುನೋ ಅಥವಾ ಏನಾದರೂ ತಂದುಕೊಟ್ಬಿಡಿ ಅಂತ. ಬಟ್ ಅವ್ರಿಗೆ ನಾನು ಹೊರಗಡೆ ಹೋಗೋದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ. ಸೊ ಅದನ್ನೇ ಬೈತಾ ಇರ್ತಾರೆ, ಹೋಗೋದು ಸ್ವಲ್ಪನೂ ಇಷ್ಟ ಆಗೋದಿಲ್ಲ, ನೀನು ಇದನ್ನು ಬಿಟ್ಟು ಬೇರೆ ಏನಾದರೂ ಸ್ಟಾರ್ಟ್ ಮಾಡು ಅಂತ. ಸೊ ನೋಡೋಣ, ಅದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ತೀನಿ.
ಸೊ ಬೆಳಗ್ಗೆ ಎಲ್ಲ ಊಟ ಮಾಡ್ತಾ ಹಾಗೆಯೇ ಟಿ ವಿ ನೋಡಿಕೊಂಡು ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿದೆ. ಸೊ ಎಸ್, ಇವಾಗ ಫುಲ್ ಬೆವ್ತೋಗಿದ್ದೀನಿ. ನಾನು ಎಕ್ಸಸೈಸ್ ಡ್ರೆಸ್ಸಲ್ಲೇ ಇದ್ದೀನಿ. ಇವಾಗ ಜಸ್ಟ್ ಆಯಿತು 4 ಗಂಟೆಗೆಲ್ಲ ಸ್ಟಾರ್ಟ್ ಮಾಡಿದೆ. ಇವಾಗ ಅಲ್ಲೇ 5:30 5:45 ಆಯಿತು. ನಾವು ಯಾವ ಟೈಮಲ್ಲಿ ಬೇಕಾದ್ರೂ ಎಕ್ಸಸೈಸ್ನ ಮಾಡ್ಬೋದು, ಅಂದರೆ ಬೆಳಗ್ಗೆನೇ ಮಾಡಬೇಕು ಅಂತ ಏನಿಲ್ಲ. ಬಟ್ ಇವಾಗ ಜಸ್ಟ್ ಎಕ್ಸಸೈಸ್ ಮಾಡಿ ಸ್ವಲ್ಪ ಮೆಡಿಟೇಷನ್ ಮಾಡಲೇಬೇಕು. ಯಾಕಂದರೆ ಸೊ ಎಷ್ಟು ಮಟ್ಟಿಗೆ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ ಅಂತ ಅಂದರೆ ತುಂಬ ದಿನ ಆಯ್ತಲ್ವ. ಸೊ ಹಾಗಾಗಿ ಸ್ವಲ್ಪ ಸಿಕ್ಕಾಪಟ್ಟೆ ತಲೆಲ್ಲ ಒಂಥರ ಜುಮ್ ಅಂತ ಇರುತ್ತೆ. ಒಂದು 5 ರಿಂದ 10 ನಿಮಿಷ ಸೊ ಮೆಡಿಟೇಷನ್ಗೆ ಅಂತ ಹೇಳಿ ಕೂತ್ಕೊಂಡ್ಬಿಟ್ರೆ ಕಾಮಾಗಿ ಹೋಗ್ತೀವಿ. ಸೊ ಇವಾಗ ನಾನು ಅಷ್ಟೇ ಎಕ್ಸಸೈಸ್ ಎಷ್ಟೊಂದೆಲ್ಲ ಮಾಡಿದೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತಾಗ್ತಿತ್ತು. ಒಂದು 5 ನಿಮಿಷ ಆರಾಮಾಗಿ ಮೆಡಿಟೇಷನ್ ಮಾಡಿದೆ. ಸೊ ಎಲ್ಲ ತಣ್ಣಗಾಯಿತು. ಓಕೆ, ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಸೊ ನಾನು ಕೂಡ ಸ್ವಲ್ಪ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಹೋಗಬೇಕು. ಸೊ ದೀಪ ಹಚ್ಚಬೇಕು, ಇನ್ನು ಬಾಗಿಲಿಗೆ ನೀರು ಹಾಕಿಲ್ಲ, ಎಲ್ಲ ಮಾಡ್ಕೊಬೇಕು ಇವಾಗ. ಸೊ ಓಕೆ, ಕಂಟಿನ್ಯೂ ಮಾಡ್ತೀನಿ ವ್ಲಾಗು. ಪಾಪುಗೆ ಇದು ಜೋಡಿ ಕಟ್ಟಿದ್ದು ಸ್ಯಾರಿ ಮೇಲ್ಗಡೆ ಗಂಟು ಟೈಟಾಗಿ ಹಾಕ್ಬಿಟ್ಟಿದ್ದೀನಿ. ಸೊ ಅದು ಟೈಟ್ ಆಗಿರೋದ್ರಿಂದ ಬಿಚ್ಚೋಕ್ಕೆ ಆಗಿಲ್ಲ. ಸೊ ಹಾಗೆ ಇದೆ. ಓಕೆ, ಇವಾಗ ಸದ್ಯಕ್ಕೆ ಫ್ರೆಶ್ ಅಪ್ ಆಗಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನಗಂತೂ ನನ್ನ ಹಸ್ಬೆಂಡ್ ಮೇಲೆ ಎಷ್ಟು ಪ್ರೌಡ್ ಫೀಲ್ ಆಗುತ್ತೆ ಅಂತ ಅಂದರೆ, ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ಏನೇ ಹೇಳಿದ್ರೂ ಅಂದರೆ ನಾನು ಕೇಳೋದೆಲ್ಲ ಒಳ್ಳೆ ರೀತಿಯಲ್ಲೇ ಅಂತ ಅಂದಾಗ ಖಂಡಿತ ಸಪೋರ್ಟ್ ಮಾಡ್ತಾರೆ ಯಾರೇ ಆದ್ರೂ. ಅವರು ಆವಾಗವಾಗ ಎಚ್ಚರಿಕೆನೂ ಹೇಳ್ತಾ ಇರ್ತಾರೆ, ಹುಷಾರಾಗಿರು, ಯಾವುದೇ ಒಂದಕ್ಕೂ. ನನಗೆ ಯಾವುದಾದ್ರೂ ಒಂದು ಪ್ರಮೋಷನ್ದು ಯೂಟ್ಯೂಬ್ನಲ್ಲಿ ಸಿಕ್ತು ಅಂತ ಅಂದರೆ ಹುಷಾರು, ಫೇಕೆಲ್ಲ ನಡೀತಾ ಇರುತ್ತೆ, ಹಾಗೆ ಹೀಗೆ ಅಂತ ಎಲ್ಲ, ಸ್ವಲ್ಪ ಹುಷಾರಾಗಿರು, ಇಂದು ಮುಂದೆ ಯೋಚನೆ ಮಾಡು, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು. ಎಸ್, ಅದು ಖಂಡಿತ ಭಯ ಇದ್ದೇ ಇರುತ್ತೆ. ಏನಾದರೂ ಇವಾಗೆಲ್ಲ ಫ್ರಾಡು ತುಂಬಾ ನಡೀತಾ ಇರುತ್ತೆ. ಸೊ ಹಾಗಾಗಿ ಅವರು ಅದನ್ನೇ ಹೇಳ್ತಿರ್ತಾರೆ. ಬಟ್ ನಾನು ಅದನ್ನೆಲ್ಲ ಚೆಕ್ ಮಾಡಿಕೊಂಡೇ ನಾನು ಏನೇ ಒಂದು ಮಾಡೋದು. ಸೊ ಅದನ್ನೇ ಹೇಳ್ತಾ ಇರ್ತೀನಿ ಅವ್ರಿಗೆ. ಅವರು ಯಾವುದೇ ಒಂದು ಕೆಲಸ ಮಾಡೋದಿದ್ರು ಅವರು ಬೇಡ ಅಂತ ಅನ್ನೋದಿಲ್ಲ. ಬಟ್ ಜಾಸ್ತಿ ಇವಾಗ ಏನಂತಾರೆ, ಬಂಡವಾಳ ಹೂಡಿಕೆ ಹಾಕೋದು ಅಷ್ಟು ಅವ್ರಿಗೆ ಇಷ್ಟ ಆಗೋದಿಲ್ಲ. ಯಾಕಂದರೆ ಅದು ಸಕ್ಸಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಗೊತ್ತಿಲ್ಲದೇ ಸುಮ್ಮನೆ ಅದಕ್ಕೆಲ್ಲ ಕೈ ಹಾಕಿ ಸುಮ್ಮನೆ ಲಾಸ್ ಮಾಡಿಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಒಂಥರ ಪ್ರೌಡ್ ಫೀಲ್ ಖಂಡಿತ ಆಗುತ್ತೆ ನನ್ನ ಹಸ್ಬೆಂಡ್ ಬಗ್ಗೆ. ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ತಾರೆ. ಸೊ ಇಂಥ ಗಂಡ ಸಿಕ್ಕಿರೋದು ಐ ಆಮ್ ರಿಯಲಿ ಲಕ್ಕಿ. ಸೊ ಅದು ಯಾವುದು ಬಿಸ್ನೆಸ್ಸು ಏನು ಸ್ಟಾರ್ಟ್ ಮಾಡ್ತಿದ್ದೀನಿ ಅದ್ರ ಬಗ್ಗೆ ನೆಕ್ಸ್ಟ್ ಯಾವಾಗಲಾದರೂ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ಸದ್ಯಕ್ಕೆ ನೈಟ್ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡಿದ್ದೀನಿ. ಹಾಗೆ ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹೊಸೊಬ್ಬರು ಯೂಟ್ಯೂಬರ್ಸ್ಗಳನ್ನೂ ಕೂಡ ನೀವು ಬೆಳೆಸಬೇಕು. ನೀವು ಸಪೋರ್ಟ್ ಮಾಡಿದಷ್ಟು ನಮಗೆ ಒಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೂ ಕೂಡ ಒಂದು ರೀತಿ ಮೋಟಿವೇಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.